ಅಂಜಲಿ, ನೀನು ಫ್ಯಾನ್ ಆದ್ರೂ ಜಾಗಕ್ಕೆ ಬರೋಂಗ್ ಮಾಡಿದ್ದೆ ತಾನೆ? ಅಯ್ಯೋ ಇಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ಅಂದ್ರೆ ಇನ್ನೂ ಫ್ಯಾನ್ ಸುತ್ತಾಡ್ತಿದ್ಯಾ? ಅಲ್ಲಿ ಕತೆ ಮುಗೀತು. ಏನೋ ಯಾಕೋ ತಲೆ ಚಸ್ಕೋತಾ ಇದ್ಯಾ? ಅದು ಏನಿಲ್ಲ. ಏನಿಲ್ಲ ಅಂದ್ರೆ ಯಾಕೆ ಓಡ್ತಿದ್ಯಾ? ಲಡ್ಡು ನಿಂತ್ಕೊಳ. ಲಡ್ಡು ನಿಂತ್ಕೋ. ಅವ್ನು ಕೂಗಿದ್ರು ಓಡ್ತಿದ್ದ ಅಂದ್ರೆ ಸಾಕ್ಷಿ ರೂಮ್ಗೆ ಇರಬೇಕು. ಅಲ್ಲೇನೋ ನಡೀತಿದೆ ಅನ್ಸುತ್ತೆ. ಆ ಜಿಲೇಬಿನೂ ಅಲ್ಲಿಂದಾನೆ ಕೂಗಿದಲ್ಲನಾ? ಹೌದು. ಈಗ ಮಾತಾಡೋದನ್ನ ನಿಲ್ಸಿ ಮೊದಲು ಅಲ್ಲಿ ಏನಾಗ್ತಿದೆ ನೋಡೋಣ. ನಡ್ರಿ ನಡೀರಿ 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 ನಡೀರಿ. ಬೇಗನೆ ಬೇಗನೆ. ಮೈ ಗಾಡ್, ನಾನು ಭಯದಿಂದ ಹಾಗೆ ಓಡಿ ಬಂದೆ. ರೂಮಲ್ಲಿ ಕಾಟ್ ಮೇಲೆ ಸ್ಟೂಲ್ ಹಾಗೆ ಇದೆ, ಅಲ್ಲಿ ಉರುಳು ಹಾಕಿದ ಸೀರೆನೂ ಇತ್ತು. ಅಯ್ಯೋ ದೇವ್ರೆ, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನಾನು ನಿಜವಾಗ್ಲೂ ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಅಮ್ಮ, ಅಣ್ಣ, ಮಾ, ಏನಪ್ಪ ಇದು? ಫ್ಯಾನ್ ಇನ್ನೂ ಹಿಂಗೆ ಓಡಾಡ್ತಿದೆ, ಏನು ಮಾಡಿದ್ರು ನಿಲ್ತಿಲ್ಲ. ಈ ಲಡ್ಡು ಬೇರೆ ಕಿವಿ ಮುಚ್ಚೋಗಿದೆ ಅನ್ಸುತ್ತೆ, ಎಷ್ಟು ಕೂಗಿದ್ರು ಬರ್ತಾನೆ ಇಲ್ಲ. ಏನು ಮಾಡೋದು ಇವಾಗ? ಲಡ್ಡು 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 ಎಲ್ಲೋ ಹಾಳಾಗೋಗಿದೆ. ನೀನು ಎಷ್ಟು ಸತಿ ಕರೆಯೋದು ನಿನ್ನ? ಅಲ್ಲಿ ಮೇಲೆ ನೋಡು ಫ್ಯಾನ್ ಹೇಗೆ ಓಡಾಡ್ತಿದೆ ಅಂತ. ಈಗೇನಾದ್ರೂ ಎಲ್ರೂ ಬಂದು ಇದನ್ನ ನೋಡಿದ್ರೆ ಭೂತ ಅಂತ ಹೆದರ್ಕೋತಾರೆ. ನೋಡು, ಮೊದಲು ಜೈ ಕರ್ನಾಟಕ ಕಟ್ಸು, ಇದನ್ನ ನಿಲ್ಸು. ಅಯ್ಯಯ್ಯೋ, ಅವರೆಲ್ಲರೂ ಬರ್ತಿದ್ದಾರೆ. ಎಲ್ರೂ ಇಲ್ಲೇ ನಿಂತ್ಕೋಬೇಕು, ಯಾರು ರೂಮ್ ಒಳಗೆ ಬರೋ ಹಾಗಿಲ್ಲ. ಸಿಕ್ಕಾಪಟ್ಟೆ ಧೂಳಿದೆ, ನಾನೀಗ ಅಲ್ಲಿ ಮೊದಲು ಗುಡಿಸ್ಬೇಕು. ಹೇ ಜಿಲೇಬಿ, ನೀನು ಹೋಗಿ ಕಸ ಗುಡ್ಸು. ಅಲ್ಲಿವರೆಗೂ ನಾನು ದೊಡ್ಡಪ್ಪನ ಜೊತೆ ಕಬಡ್ಡಿ ಆಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಏಯ್ ಸಾಕು ನಿಲ್ಸೋ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಯವ್ವ ಕುಣಿ ಹೊತ್ತಲ್ಲಿ ಕಬಡ್ಡಿ ಕಬಡ್ಡಿ ಅಂತವೆ ಹಾಕ್ತೀನೋಡ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.